ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಶ್ರೇಯಸ್ ರೆಡಿ ಆಗಿದ್ದಾನೆ, ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಇವತ್ತು ಫ್ರೈಡೇ ಇದೆ. ಚರಿ ಕೂಡ ಎದ್ದಿದ್ದಾಳೆ. ಬಾ 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 ಬಾ. ನನ್ನ ಮಗಳು ಇನ್ನೂ ಮಲಗಿಲ್ಲ, ಇಲ್ಲೇ ಆಟ ಆಡ್ತಾ ಇದ್ದಾಳೆ. ಏನು ಮಾಡ್ತಿದ್ದಿ ಬೇಬಿ? ಇನ್ನು ಮಲಗಿಲ್ಲ ಅವಳು. ಟೈಮ್ ಆಗಿಲ್ಲ ಅನ್ಸುತ್ತೆ ಮಲಗ್ಸಕ್ಕೆ ಹೋದರೆ ಬೇಡ ಅಂತಂದ್ಲು. ಅದಕ್ಕೆ ಇನ್ನೇನು ಕಸದ ಗಾಡಿ ಕೂಡ ಬರೋ ಟೈಮ್ ಆಯಿತು. ಇನ್ನು ಮಲಗಿಸ್ತಾ ಉಳಿದ್ರೆ ಕಸದ ಗಾಡಿ ಬಂದರೆ ಅವಳಿಗೂ ಅರ್ಧಂಬರ್ಧ ನಿದ್ದೆ ಆಗಿಬಿಡುತ್ತೆ. ನಿದ್ದೆ ಬರೋದ್ರೊಳಗಡೆ ಕಸದ ಗಾಡಿ ಬಂದಿರುತ್ತೆ. ಅದಕ್ಕೆ ಸ್ವಲ್ಪ ಲೇಟಾಗೆ ಮಲಗಿಸೋಣ ಅಂತೇಳಿ ಅಷ್ಟರೊಳಗೆ ನಾನು ಬಟ್ಟೆ ವಾಶಿಗೆ ಹಾಕೋದಿತ್ತು. ಅದಕ್ಕೆ ಹಾಕೊಬಿಡೋಣ ಅಂತೇಳಿ ಹಾಕ್ತಾಯಿದ್ದೀನಿ. ಬಟ್ಟೆ ವಾಶ್ಗೆ ಹಾಕ್ಕೊಂಡ್ರೆ 1 ಅವರ್ ಆದರೂ ಬೇಕಾಗುತ್ತಲ್ಲ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಮಗಳ ಬಟ್ಟೆನೇ ಜಾಸ್ತಿ ಆಗಿರ್ತವೆ. ನಿನ್ನ ಬಟ್ಟೆನೇ ಜಾಸ್ತಿ. ಏನದು? ಏನು ತಗೋಬ ಇಲ್ಲಿ. ಏನು ಮಾಡ್ತಾ ಇದ್ದೀನಿ ನೋಡೋಣ. ಏನದು? ಲಿಪ್ಸ್ಟಿಕ್ಕಾ? ಯಾರ್ದಿದು? ಐದಲ್ಲ, ಆಂಟಿದು. ಹಾಂ, ಯಾರ್ದಿದು? ಆಂಟಿ. ಯಾರ್ದು? ಆಂಟಿ. ಇಲ್ಲಿದ್ದಾಳೆ ನನ್ನ ಮಗಳು. ಹಾಯ್ ಮಾಡು ಮಗಳೇ. ಗುಮ್ಮ ಹಾಯ್ ಮಾಡು. ಹಾಯ್ ಮಾಡ. ಹಾಯ್ ಮಾಡ. ಹಾಯ್. ಹಾಂ, ಏನು ಬಂತು? ಎಲ್ಲಿ ಕಚ್ಚಿ ಬಂತು? ಏನು ಕಚ್ಚಿ ಬಂತು? ಏನು ಬಂತಲ್ಲಿ? ಏನೂ ಇಲ್ಲಲ್ಲ. ಏನೂ ಇಲ್ಲಲ್ಲ. ಏನು ಬಂತು? ಕಚ್ಚಿ ಬಂದಿತ್ತಾ? ಹೌದಾ? ಹಾಯ್ ಕುಡ್ದ? ಎಲ್ಲಿ ಕುಡ್ದೆ? ಬೆಳಿಗ್ಗೆ ಬೆಳಿಗ್ಗೆನೆ ಚಾಕಿ ತಿಂತಾ ಇದ್ದಾಳೆ. ಖಾಲಿನ ಚಾಕಿ? ಖಾಲಿ. ಬಾ, ಬಟ್ಟೆ ಹಾಕೋಣ. ಬಾ 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 ಬಾ. ಬಾಯ್ ಬಾಯ್. ಬಾಯ್ ಅಂತೆ. ಏನು ಮಾಡ್ತಿದ್ದೀರಾ ಎಲ್ಲ? ಕೇಳು. ಏನು ಮಾಡ್ತಿದ್ದೀರಾ ಎಲ್ಲ? ಏನು ಮಾಡ್ತಿದ್ದೀರಾ? ಚಳಿ ಅಲ್ಲ ಮಗನೇ, ಚಳಿ ಅಲ್ಲ. ಮೂಗೆಲ್ಲ ನೋಡು ಹೆಂಗೈತಿ. ಮೂಗೆಲ್ಲ ನೋಡು, ಶೀಶಿ ಗಬ್ಬು ಗಬ್ಬು ಆಗೈತಿ ನೋಡು ಮೂಗು. ಕೈಯ ಮೂಗು 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 ನೋಡು, ಮೂಗು. ಬಿತ್ತು. ಆಯ್ತು. ಅಯ್ಯೋಯ್ಯೋಯ್ಯೋ. ಹೆದರು ಪುಕ್ಕಿ. ಹೆದರ್ತಾಳೆ ಅಂದ್ರೆ ಹೆದರ್ತಾಳೆ, ಸಿಕ್ಕಾಪಟ್ಟೆ ಹೆದರ್ಕೊತಾಳೆ. ಹೊರಗಡೆ ಏನೋ ಗಾಡಿ ಸೌಂಡ್ ಆಯ್ತು, ಬೈಕ್ದು. ಎಲ್ಲ ಮಗಳೇ, ಎಲ್ಲೋ ನೀರು ಬೀಳ್ತಾ ಇದೆಯಲ್ಲ ನಮ್ಮನೆಲ್ಲ. ಇಲ್ಲ. ತಿಂಡಿಗೆ ನೀರು ದೋಸೆ ಮತ್ತು ಪಲ್ಯ ಮಾಡಿದ್ದೆ, ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಅದ್ರ ಜೊತೆಗೆ ನಿನ್ನೆ ನೈಟ್ ಮಾಡಿರೋ ಸಾಂಬಾರಿತ್ತು. ನಮ್ಮ ಮನೆಯವರು ಇವತ್ತು ತಿಂಡಿ ತಿಂದ್ಕೊಂಡು ಹೋದರು. ಇನ್ಮೇಲೆ ತಿಂಡಿ ತಿಂದ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ನೋಡಬೇಕು ತಿಂದ್ಕೊಂಡು ಹೋಗ್ತಾರೆ ಅಥವಾ ಅಲ್ಲಿ ಹೋಗಿ ತಿಂತೀನಿ ಅಂತಾರೆ, ಏನೋ ಗೊತ್ತಿಲ್ಲ. ಇವತ್ತು ಮಾತ್ರ ತಿಂದ್ಕೊಂಡು ಹೋದರು. ಶ್ರೇಯಿಗೂ ನೀರು ದೋಸೆ ಮತ್ತು ಕ್ಯಾಬೇಜ್ ಪಲ್ಯನೇ ಹಾಕ್ಕೊಟ್ಟಿದ್ದೆ. ಇನ್ನು ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿದ್ದೆ ಅಲ್ವಾ, ಅದು ಆಫ್ ಆಗಿತ್ತು. ಇವಾಗ ಬಟ್ಟೆ ಒಣಗಿಸ್ಕೋಬೇಕು. ಇವಾಗಲೇ ಸ್ವಲ್ಪ ಬಿಸಿಲು ಬರೋ ಥರ ಆಗಿದೆ. ಇವಾಗಲೇ ಒಣಸ್ಕೋತೀನಿ. ಇಲ್ಲ ಅಂದರೆ 4 ಗಂಟೆ ಮೇಲೆ ಅಂದರೆ ನಮ್ಮ ಮನೆ ಹತ್ರ ಕೋತಿಗಳೆಲ್ಲ ಬರ್ತವೆ. ಅವು ಬಂದರೆ ಬಟ್ಟೆಗಳೆಲ್ಲ ಎತ್ತು ಬೀಸಾಡ್ತವೆ. ಬಟ್ಟೆ ಮೇಲೆಲ್ಲ ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತವಲ್ಲ, ಬಟ್ಟೆ ಎಲ್ಲ ತುಳಿತವೆ, ಗಲೀಜು ಮಾಡ್ತವೆ. ಅದಕ್ಕೆ ಇವಾಗ 4 ಗಂಟೆ ಅಂದರೆ ಮಧ್ಯಾಹ್ನ ಒಳಗಡೆ ನಾನು ಬಟ್ಟೆಗಳೆಲ್ಲ ಒಣಗಿಸ್ಕೋಬೇಕು ಯಾವಾಗ್ಲೂ ಅಷ್ಟೇ. ಸ್ನಾನ ಆಯಿತು, ಸ್ನಾನ ಆಯಿತು. ನಮ್ಮ ಮನೆ ಬೇಬಿದು, ನಮ್ಮನೆ ಬೇಬಿ ಸ್ನಾನ ಆಯ್ತದ ಮಗಳೇ. ಸ್ನಾನ ಆಯ್ತದ ಮಗನೇ. ಹಾಯನ್ ಹಾಯನ್ ಹೇಳ್ಬೇಕು. 2 3 ಅಲ್ಲ, 1 2 3 ಅಂತ ಹೇಳು. ಎಂತ ಮಗಳ?
ಎಲ್ಲಿ ಸುಳ್ಳೇ ಹೇಳ್ತಾಳೆ ಕಚ್ಚಿ ಕಚ್ಚಿ ಅಂತ. ನನ್ನ ಸ್ನಾನ ಆಗಿತ್ತು. ನನ್ನ ಸ್ನಾನ ಮಲಗಿದಾಳಲ್ಲ ಅಂತ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಅವಳಿಗೆ ಆಮೇಲೆ ಮಾಡಿಸಿದ್ರಾಯ್ತು ಅಂತ. ಇವಾಗ ನೋಡಿದ್ರೆ ನನ್ನ ಮೈಯೆಲ್ಲ ಒದ್ದೆ ಮಾಡಾಕಿದ್ದಾಳೆ ಅಲ್ವಾ ಬೇಬೆ? ಗುಂಡು ಅಣ್ಣ ಎಲ್ಲಿ ಮಗನೇ? ಅಣ್ಣ ಎಲ್ಲೋದ? ಎಲ್ಲೋದ ಅಣ್ಣ? ಅಣ್ಣ ಎಲ್ಲೋದ ಅಣ್ಣ? ಇವಾಗಷ್ಟೇ ನಿದ್ದೆ ಮಾಡಿ ಶಣ ಮಾಡಿದ್ದಾಳೆ, ಮತ್ತೆ ಆತ ಅಗಸ್ತಾಳಲ್ಲ ಗಂಡು ಮಗನಿಗೆ. ನಮ್ಮ ಬೇಬಿಗೆ ಕಣ್ಣು ಬೇ ಇಲ್ಲ ನೋಡಿ ನೋಡಿ ನೋಡಿ, ಸ್ವಲ್ಪ ಇದೆ, ಬ್ಲ್ಯಾಕಿಗೆ ಬಂದಿಲ್ಲ ಅಷ್ಟೊಂದು. ಅವನಿಗೆ ಚೆನ್ನಾಗಿ ಬಂದಿತ್ತು. ನನ್ನ ಮಗಳಿಗೆ ಮೇಕಪ್ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಇವಾಗ ಸ್ನಾನ ಮಾಡಿಸಿದ ಮೇಲೆ ನಾನು ಎಲ್ಲಾದರೂ ಹೊರಗಡೆ ಹೋಗುವಾಗ ಜಾಸ್ತಿಯಾಗಿ ಕಣ್ಣು ಹುಬ್ಬಿಗೆ ಕಪ್ಪು ಹಚ್ತೀನಿ, ಆಮೇಲೆ ಹಣೆಗಿಡ್ತೀನಿ. ಮತ್ತು ಮನೇಲಿರುವಾಗ ಅಷ್ಟೊಂದೇನು ಮಾಡಲ್ಲ. ನೋಡೋಣ ಅಂಥೇಳಿ ಇವತ್ತು ಸ್ನಾನ ಎಲ್ಲ ಆಯ್ತಲ್ಲ, ಟೈಮ್ ಇತ್ತು ಅಂಥೇಳಿ ಮೇಕಪ್ ಮಾಡಿದೆ. ಚೆನ್ನಾಗಿ ಮೇಕಪ್ ಮಾಡಿಸ್ಕೊಳ್ತಾಳೆ ಮೇಕಪ್ ಮಾಡ್ಕೊಳ್ಳುವಾಗ. ಈಗ ನೋಡಿರಿ ನಮ್ಮ ಬೇಬಿನ ಮೇಕಪ್ ಮಾಡಿಕೊಂಡ್ಲು. ಮೇಕಪ್ ಆಯ್ತು ಮಗಳೇ? ಆಯಿತು ಮೇಕಪ್ಪು? ಆಯಿತು. ಹಾಂ ಆಯಿತು. ಕೊಡು ಮಗಳೇ, ಕೊಡು ಮಗಳೇ. ಅಯ್ಯೋ 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 ಅಯ್ಯೋ, ತೋರ್ಸು ತೋರ್ಸು, ಇಲ್ಲಿ ತೋರ್ಸು, ತೋರ್ಸು. ಹಾಂ, ಹಂಗಾದ್ರೆ ಏನು ಕಾಣಿಸ್ತೈತೆ? ಏನು ಕಾಣಿಸ್ತಿಲ್ಲ. ನಾನು ತೋರಿಸ್ತೀನಿ, ಕೊಡು. ಇದು ನೋಡಿ ನಂದು ಗೋಲ್ಡ್ ಜುಮ್ಕ. ಮೇಲೆ ಲಕ್ಷ್ಮಿ ಇದೆ, ಕೆಳಗಡೆನೂ 4 ಲಕ್ಷ್ಮಿ ಇದೆ. ಮುತ್ತು ಬಂದಿದೆ, 2 ಲೈನ್ಸು ಮುತ್ತು ಬಂದಿದೆ. 22 ಕ್ಯಾರೆಟ್ದು ಚೆನ್ನಾಗಿದೆ. ವೇರ್ ಮಾಡಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿಗೂ ಚೆನ್ನಾಗಿ ಕಾಣಿಸುತ್ತೆ, ಈಗ ಚೂಡಿಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ಟ್ರೆಡಿಷ್ನಲ್ ಡ್ರೆಸ್ಸಸ್ಗೆಲ್ಲ. ಇದು 22 ಕ್ಯಾರೆಟ್ದು. ನಾನು ಇದನ್ನು ಊರಲ್ಲೇ ಪರ್ಚೇಸ್ ಮಾಡಿರೋದು. 9 ಗ್ರಾಮ್ಸ್ ಇದೆ. ನಾನು ಇದು 4 ಮಂತ್ಸ್ ಬ್ಯಾಕನ್ನೇ ತೊಗೊಂಡಿರೋದು. ಟೋಟಲ್ ಇದಕ್ಕೆ 74,000 ಕೊಟ್ಟಿದ್ದೀನಿ. ನಾನು ಜಾಸ್ತಿಯಾಗಿ ಇದನ್ನು ಯೂಸ್ ಮಾಡಿಲ್ಲ, 1 ಟೈಮ್ ಮಾತ್ರ ಯೂಸ್ ಮಾಡಿದ್ದು. ನಮ್ಮದು ಬೇಕ್ರಿ ಮಾಡಿದ್ದೀವಿ, ನಾನು ಹೇಳಿಲ್ಲ, ಇನ್ನೊಂದು ದಿನ ನಿಮಗೆ ಹೇಳುತ್ತೀನಿ. ಬೇಕ್ರಿ ಓಪನ್ ಮಾಡಿದ್ದೀವಿ. ಆ ಬೇಕ್ರಿ ಓಪನ್ ಮಾಡಿದ ದಿನ ಮಾತ್ರ ನಾನು ಇದನ್ನು ವೇರ್ ಮಾಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೇ ನಮ್ಮ ಕಡೆಗೆ 2 ತಾಳಿ ಇರುತ್ತೆ. ಒಂದು ಗಂಡ ಕಟ್ಟಿರೋದು, ಇನ್ನೊಂದು ತಾಯಿ ಮನೆಯಿಂದ ಅಂದರೆ ತಾಯಿ ಮನೆಯಿಂದ ತಂದಿರೋದು. ಅದನ್ನು ಕೂಡ ಗಂಡನೇ ಕಟ್ಟೋದು. ಈ 2 ತಾಳಿನೂ ನಂದು ಸೇಮ್ ಇತ್ತು, ಒಂದೇ ಥರ ಇತ್ತು. ಚಿಕ್ಕವಳಿರುವಾಗ ಕಚ್ಚಿಬಿಟ್ಟಿದ್ಲು ಇದನ್ನು. ಇದೇ ಸೇಮ್ ಥರ ತಾಳಿಗಿತ್ತು, ಕಚ್ಚಿಬಿಟ್ಟಿದ್ಲು. ಕಚ್ಚಿ ಇಲ್ಲಿ ಈ ಥರ ಈ ಬೆಸ್ಗೆ ಇರುತ್ತಲ್ಲ, ಅದು ಬಿಟ್ಟೋಗಿತ್ತು. ಅದಕ್ಕೆ ನಾನು ಅದೇ ತಾಳಿನ ಕೊಟ್ಟು ಬೇರೆ ತಾಳಿಯನ್ನು ತಗೊಂಡೆ. ತಾಳಿಯನ್ನು ಬೇರೆ ತಗೊಳ್ಳುವಾಗ ಏನು ರೇಟಿಗೆ ಕೊಡ್ತೀವಲ್ಲ ಅದಕ್ಕಿಂತ ಕಡಿಮೆ ರೇಟಿನ ತಾಳಿಯನ್ನು ತಗೋಬಾರ್ದು. ಇದಕ್ಕಿಂತ 1 ರೂಪಾಯಿನಾದ್ರು ಜಾಸ್ತಿ ಹಾಕ್ಬಿಟ್ಟಿನೇ ಬೇರೆ ತಾಳಿ ತಗೋಬೇಕು ಅಂತಾರೆ. ಈ ತಾಳಿ ನೋಡಿ ಚೆನ್ನಾಗಿದೆಲ್ಲ, ನಂಗೆ ತುಂಬ ಇಷ್ಟ ಆಯ್ತು ಈ ತಾಳಿ, ಅದಕ್ಕೆ ತಗೊಂಡೆ. ಮತ್ತು ಈ ಚಿಕ್ಕ ಕರೆಮಣಿ ಸರ ಅಲ್ವಾ, ಚಿಕ್ಕ ಸರ, ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಅದಕ್ಕೆ ಇದನ್ನು ತಗೊಂಡೆ. ಇವಾಗ ಅಲ್ಲೆಲ್ಲ ನಾನು ಜುಮ್ಕ ತೆಗಿಯೋಣ ಅಂತ ಹೋದೆ, ಅದೆಲ್ಲ ಸರ ಎಲ್ಲ ತೆಗೆದು ಹಾಕಿದ್ದಾಳೆ. ಇದು ನಂದು ಕಾಸಿನ ಸರ, ಅಂದರೆ ತುಂಬ ಶಾರ್ಟ್ ಇಲ್ಲ, ಇಷ್ಟಕ್ಕೆ ಬರುತ್ತೆ. ಇದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಯಾಕಂದರೆ ಇಲ್ಲಿ ದಾರ ಕೊಟ್ಟಿದ್ದಾರಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು. ಅಡ್ಜಸ್ಟ್ ಮಾಡಿದ್ರೂ ಕೂಡ ಇಲ್ಲಿವರೆಗೆ ಬರುತ್ತೆ, ಏನು ತೊಂದರೆ ಇಲ್ಲ. ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇದು ಎಷ್ಟು ಗ್ರಾಮ್ಸ್ ಇದೆ, ಎಷ್ಟು ಪ್ರೈಸು ಅಂತ ತಿಳ್ಕೊಬೇಕು ಅನ್ನೋದಿದ್ದರೆ ನಾನು ಮೊದಲನೇ ವೀಡಿಯೋದಲ್ಲಿ, ಪ್ರೀವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ ನಾನು ಈ ಒಂದು ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಅಂತ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ನೋಡಿ ಈ ಥರ ಡಿಸೈನ್ಸ್ ಇದೆ. ತೋರ್ಸೋಕ್ಕೂ ಬಿಡ್ತಾರಲ್ಲ ಅವಳು. ನಿಂದೇನಾ ಇದು? ನಿಂದೇನಾ? ಈ ಥರ ಡಿಸೈನ್ ಇದೆ.
ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.